ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ಮಾರ್ಚ್ ಏಪ್ರಿಲ್ 2023 ರಿಸಲ್ಟ್ ಏನು ಮಾಡಿದ್ದಾರೆ ಅನೌನ್ಸನ್ನು ಮಾಡಿದ್ದಾರೆ. ಆ ಅನೌನ್ಸ್ ಮಾಡಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇತ್ತು. ಏನಪ್ಪ ಅಂತಂದರೆ ಅದು ಸ್ಕ್ಯಾನ್ ಕಾಪಿ ಆಗಿರ್ಬೋದು, ರೀಕೌಂಟಿಂಗ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಅದನ್ನೆಲ್ಲ ಯಾವಾಗ ಪ್ರಾರಂಭಿಸ್ತಾರೆ, ಯಾವಾಗ ಅರ್ಜಿಗಳನ್ನು ಸಲ್ಲಿಸಬೇಕು, ಆಮೇಲೆ ಎಷ್ಟು ಫೀಸ್ ಇದೆ ಅನ್ನೋದನ್ನು ವಿದ್ಯಾರ್ಥಿಗಳಲ್ಲಿ ಒಂದು ಆತಂಕ ಇತ್ತು, ಒಂದು ಸಮಸ್ಯೆ ಇತ್ತು. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯಾಗಿರ್ಬೋದು, ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ನೀವು ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ಏನು ಮಾಡಬೇಕಾಗ್ತದೆ, ಸಬ್ಮಿಟನ್ನು ಮಾಡಬೇಕಾಗ್ತದೆ. ಫಸ್ಟ್ಗೆ ಆನ್ಸರ್ ಪೇಪರ್ಗಳ ಸ್ಕ್ಯಾನ್ ಕಾಪಿಗಳನ್ನು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ಇರೋದು 8/5. ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು 14/5. ಇದು ಬಂದುಬಿಟ್ಟು ಸ್ಕ್ಯಾನ್ಡ್ ಕಾಪಿ ಇರ್ತಕ್ಕಂಥದ್ದು, ಫೋಟೋ ಕಾಪಿ ಅಂತ ಕರೀತಾರಲ್ಲ ಅದು. ಆಮೇಲೆ ಇದಕ್ಕೆ ಸ್ಕ್ಯಾನ್ ಕಾಪಿ ಮತ್ತು ಫೋಟೋ ಕಾಪಿಗೆ ನೀವು ಫೀಗಳನ್ನು ತುಂಬಲಿಕ್ಕೆ ಕಡೆಯ ಒಂದು ಡೇಟ್ಗಳನ್ನು ಕೊಟ್ಟಿದ್ದಾರೆ, 15/5/2023. ಇನ್ನು ನೆಕ್ಸ್ಟ್ ಫೋಟೋ ಕಾಪಿ ತೊಗೊಂಡ ತಕ್ಷಣ ತಾವೇನು ಮಾಡ್ಬೋದಪ್ಪ ಅಂತಂದರೆ ಆವಾಗಲೇ ಮರು ಎಣಿಕೆಗಳನ್ನಾಗಿರ್ಬೋದು ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿಗಳನ್ನು ಹಾಕಬೇಕಾಗ್ತದೆ. ಮರು ಎಣಿಕೆಗೆ ಅರ್ಜಿ ಆರಂಭ 15/5, ಕಡೆಯ ದಿನಾಂಕ 21/5. ಮರು ಮೌಲ್ಯಮಾಪನ ಆರಂಭ ಅರ್ಜಿ ದಿನಾಂಕ 15/5, ಕಡೆಯ ದಿನಾಂಕ ಬಂದುಬಿಟ್ಟು 21/5. ಅದನ್ನು ಫೀ ತುಂಬಲಿಕ್ಕೆ 22/5 ಅಂತ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಫಸ್ಟು ಯಾರೆಲ್ಲ ರೀಕೌಂಟಿಂಗು ಮತ್ತು ಇವ್ಯಾಲ್ಯೂಯೇಷನ್ಗಳನ್ನು ಆಗ್ತಾರಲ್ಲ ಅವರು ಫೋಟೋ ಕಾಪಿಗಳನ್ನು ಪಡಿಲೇಬೇಕು. ಇವತ್ತಿನಿಂದನೇ ಕೂಡ ಅರ್ಜಿಗಳನ್ನು ಪ್ರಾರಂಭ ಮಾಡಿದ್ದಾರೆ. 14ರವರೆಗೆ ಕಡೆ ದಿನಾಂಕ ಇದೆ. 15 ಮೇವರೆಗೆ ತಾವುಗಳು ಫೀಗಳನ್ನು ತುಂಬಿ ನಿಮ್ಮ ಫೋಟೋ ಕಾಪಿಗಾಗಿ ವೆಯ್ಟ್ ಮಾಡಬೇಕು. ಅದನ್ನು ನೋಡಿಕೊಂಡು ಅದು ರೀಕೌಂಟಿಂಗ್ ಆಗ್ಬೋದಾ, ಇವ್ಯಾಲ್ಯೂಯೇಷನ್ ಆಗ್ಬೋದಾ ಅನ್ನೋದನ್ನು ನಿಮ್ಮ ವಿಷಯ ಶಿಕ್ಷಕರಿಂದ ನಿರ್ಧಾರವನ್ನು ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಗೆ ಅಣಿಗಳನ್ನು ಆಗಬೇಕು. ಇನ್ ಕೇಸ್ ರೀಕೌಂಟಿಂಗ್ ಆಗ್ತದ ಅಂತಂದ್ರೆ ಅದು 15/5ರಿಂದ 21/5ರವರೆಗೆ ಲಾಸ್ಟ್ ಡೇಟ್ ಅದ. ಇವ್ಯಾಲ್ಯೂಯೇಷನ್ನು ಕೂಡ ಸೇಮ್ ಡೇಟ್ ಅದ, 15ರಿಂದ 21/5ರವರೆಗೂ ಕೂಡ ಅದು ಕೂಡ ಡೇಟ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಇದು ಸ್ಕ್ಯಾನ್ ಕಾಪಿ, ರೀಕೌಂಟಿಂಗ್, ಇವ್ಯಾಲ್ಯೂಯೇಷನ್ ಡೇಟ್ಗಳಾಯಿತು. ಇನ್ನು ಎಷ್ಟೆಷ್ಟು ಫೀಸ್ಗಳನ್ನು ಅವರು ಏನು ಮಾಡಿದಾರಪ್ಪ ಅಂತಂದರೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇದನ್ನು ಆನ್ಲೈನ್ದಲ್ಲೇ ನೀವು ಅರ್ಜಿಗಳನ್ನು ಹಾಕಬೇಕಾಗ್ತದೆ. ಓಕೆ, ಬಟ್ ಇನ್ನೊಂದು ಹೇಳಿದ್ದಾರೆ, ಮರು ಎಣಿಕೆ ಏನಾಗದಪ್ಪ ಅಂದ್ರೆ ಉಚಿತ ಇದೆ. ರೀಕೌಂಟಿಂಗ್ ಮಾತ್ರ ಏನಾಗ್ತದೆ, ಇನ್ ಕೇಸ್ ಫೋಟೋ ಕಾಪಿಯಲ್ಲಿ ನಿಮ್ಗೆ ಏನಾದರೂ ಎರರ್ ಅನಿಸಿದ್ರೆ ಅದನ್ನು ಫ್ರೀಯಾಗಿ ಏನು ಮಾಡ್ತಾರೆ, ಮಾಡಿಕೊಡ್ತಾರೆ. ಅದಕ್ಕೆ ಶುಲ್ಕವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಇದಕ್ಕಾಗಿ ನೀವು ಭೌತಿಕವಾಗಿ ಅರ್ಜಿಗಳನ್ನು ಹಾಕುವಂಗಿಲ್ಲ, ಓನ್ಲಿ ಆನ್ಲೈನ್ ಮೋಡ್ನಲ್ಲೇ ನೀವು ಏನು ಮಾಡಬೇಕು, ಈ ವೆಬ್ಸೈಟನ್ನು ನೆನಪಿಟ್ಕೊಡ್ರಿ. HT ಮೂಲಕ ತಾವುಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಓಕೆನಾ? ಹಾಗಾದರೆ ಫೀಸ್ ಬಂತು. ಆನ್ಲೈನ್ನಲ್ಲಿನೇ ನೀವು ಪೇಮೆಂಟ್ ಮಾಡಬೇಕಾದ್ರೆ 410 ರೂಪಾಯಿ ಒಂದೇ ವಿಷಯಕ್ಕೆ ಸ್ಕ್ಯಾನ್ ಕಾಪಿ, ಒಂದು ವಿಷಯದ ಮರು ಮೌಲ್ಯಮಾಪನಕ್ಕೆ 810. ಆಫ್ಲೈನ್ ಚಾನಲ್ ಮೂಲಕ ಗ್ರಾಮ 1, B1 ಮತ್ತು K1 ಚಾನಲ್ನಲ್ಲಿ 420 ಸ್ಕ್ಯಾನ್ ಕಾಪಿ, 820 ಇವ್ಯಾಲ್ಯೂಯೇಷನ್. ಆಫ್ಲೈನ್ನಲ್ಲಿ ನೀವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪೇಮೆಂಟನ್ನು ಮಾಡ್ಬೋದಿದ್ರೆ 410 ರೂಪಾಯಿ ಏನು ಸ್ಕ್ಯಾನ್ ಕಾಪಿ ಆಗ್ತದೆ, 810 ರೂಪಾಯಿ ಇವ್ಯಾಲ್ಯೂಯೇಷನ್ಗೆ ಪ್ರೋಸೆಸ್ ಆಗ್ತದೆ. ಇಷ್ಟು ಫೀಸ್ಗಳು ಮತ್ತು ಡೇಟ್ಗಳನ್ನು ನಾನು ಭಾಳಷ್ಟು ಜನ ವಿದ್ಯಾರ್ಥಿಗಳು ನಮ್ಗೆ ಏನು ಮಾಡ್ತಾಯಿದ್ರು, ಅದ್ರ ಬಗ್ಗೆ ಹೇಳಿಕೊಡಿ ಸರ್ ಅಂತ ಹೇಳ್ತಿದ್ರು. ಈ ಒಂದು ವೆಬ್ಸೈಟ್ಗೆ ಹೋಗಿ ಭೇಟಿ ಕೊಟ್ಟು ತಾವು ಏನು ಮಾಡ್ಬೋದು ಅಪ್ಪ ಅಂತಂದರೆ ಇವ್ಯಾಲ್ಯೂಯೇಷನ್ ಮತ್ತು ರೀಕೌಂಟಿಂಗ್ ಬಗ್ಗೆ ತಾವುಗಳು ನೆನಪಿಟ್ಕೊಳ್ಬೋದು. ಈ ನಂಬರ್ಗಳನ್ನು ನೋಟ್ ಮಾಡ್ಕೊಳ್ರಿ. ನಿಮಗೆ ಏನಾದರೂ ಕೂಡ ಮರು ಮೌಲ್ಯಮಾಪನದ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ, ಮರು ಎಣಿಕೆ, ಮರು ಮೌಲ್ಯಮಾಪನಕ್ಕಾಗಿ ಏನಾದರೂ ಸಮಸ್ಯೆ ಇತ್ತಂದರೆ ಈ ಹೆಲ್ಪ್ ಡೆಸ್ಕ್ಗಳಿಗೆ ತಾವೇನು ಮಾಡ್ಬೋದು, ಕಾಲ್ ಮಾಡಿ ಮಾಹಿತಿಗಳನ್ನು ಪಡಿಬಹುದು ಅಂತ ಮಂಡಳಿಯವರು ಏನು ಮಾಡಿದ್ದಾರೆ, ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.